ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ತಮ್ಮ ಪಕ್ಷವಾಗಿರುವಂತಹ ಕಾಂಗ್ರೆಸ್ನಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿ ಬಾರಿಯೂ ಕೂಡ ಅವರದ್ದೇ ಆದಂತಹ ಒಂದಷ್ಟು ಸಿದ್ಧಾಂತಗಳನ್ನ ಇಟ್ಟುಕೊಂಡು ಬೇರೆ ಧರ್ಮಗಳು ಎಲ್ಲದರೂ ಕೂಡ ಒಂದೇ, ಎಲ್ಲಾ ಧರ್ಮದವರು ಒಂದೇ, ಪ್ರಮುಖವಾಗಿ ಇನ್ನೊಂದು ಧರ್ಮದವರ ಓಲೈಕೆ ಅನ್ನುವಂಥ ಟ್ಯಾಗ್ಲೈನ್ ಏನು ಕಾಂಗ್ರೆಸ್ ಪರವಾಗಿ ಬರುತ್ತಲ್ಲ, ಕಾಂಗ್ರೆಸ್ ಮೇಲೆ ಆರೋಪ ಬರುತ್ತಲ್ಲ, ಇಷ್ಟೆಲ್ಲ ಇದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹಿಂದುತ್ವದ ವಿಚಾರವನ್ನ ಇಲ್ಲಿಯ ತನಕ ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಿಂದುತ್ವ, ಅವರ ಸುಭಾಷಿತಗಳು, ಅವರ ಶ್ಲೋಕಗಳು, ಭಗವದ್ಗೀತೆ, ಮಂತ್ರಗಳು, ಅವರ ದೇವಸ್ಥಾನಗಳ ಭೇಟಿ, ಪೂಜೆ ಪುನಸ್ಕಾರ, ಐ ಆಮ್ ಬಾರ್ನ್ ಆಸ್ ಎ ಹಿಂದೂ ಅಂಡ್ ಐ ವಿಲ್ ಡೈ ಆಸ್ ಎ ಹಿಂದೂ ಅನ್ನುವಂಥವರ ಮಾತುಗಳು ಎಲ್ಲೆಡೆಯೂ ಕೂಡ ಹಿಂದುತ್ವದ ವಿಚಾರವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಇದಾದ ನಂತರ ಅಂದರೆ ಮುಖ್ಯಮಂತ್ರಿ ಆಗುವ ದಿನವೂ ಕೂಡ ಅವರೊಂದಷ್ಟು ಪೂಜೆ ಪುನಸ್ಕಾರಗಳು ಮಾಡಿಸಿದ್ದು, ವಿಧಾನಸೌಧದಲ್ಲೂ ಕೂಡ ಪೂಜೆ ಪುನಸ್ಕಾರಗಳು, ವಾಸ್ತು ಪ್ರಕಾರ ಕುರ್ಚಿ ಹಿಂಗಿರಬೇಕು, ಟೇಬಲ್ ಹಿಂಗಿರಬೇಕು, ಪ್ರೆಸ್ ಮೀಟ್ಗೆ ಹೀಗೆ ಕೂತ್ಕೊಳ್ತೀನಿ, ಇದೆಲ್ಲ ನೋಡಿದಾಗ ಹಿಂದೂ ಧರ್ಮದ ಮೇಲೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತಹ ಪ್ರಬಲವಾದಂತಹ ಅಚಲವಾದಂತಹ ನಂಬಿಕೆ, ವಿಶ್ವಾಸ ಏನಿದೆಯಲ್ಲ ಅದನ್ನು ಎತ್ತಿ ಹಿಡಿಯುತ್ತೆ. ಇದು ಕಾಂಗ್ರೆಸ್ ಪಾಳಯದಲ್ಲೇ ಒಂದು ರೀತಿ ಚರ್ಚೆಗೆ ಎಡೆ ಮಾಡಿಕೊಡ್ತು. ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಆದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನೇ ಗಾಳಿಗೆ ತೂರದಂಗೆ ಆಗುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಬಂತು. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲು ಅನ್ನಿಸ್ತಾ ಇರುವ ವಿಚಾರ ಏನು ಅಂತಂದ್ರೆ, ಇಬ್ಬರು ಅಂದ್ರೆ ಬಿ.ಕೆ. ಮತ್ತೆ ಪಿ.ಕೆ. ಬಿ.ಕೆ. ಜೋಡಿ ಇದೆಯಲ್ಲ, ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ತಲೆನೋವಾದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಕಾಸ ದೋಸ್ತ್. ಅವರು ಯೂತ್ ಕಾಂಗ್ರೆಸ್ ಟೈಮಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ದುಡಿದಿದ್ದಾರೆ, ಯಾವುದೇ ಎಲೆಕ್ಷನ್ ಎದುರಿಸಿಲ್ಲ. ಬಟ್ ಸ್ಟಿಲ್ ದೇಶದ ಎಲ್ಲ ಉನ್ನತ ಹುದ್ದೆಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ. MLC ಆಗಿದ್ದಾರೆ, ಈಗ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ. ಬಹಳ ನೇರ ನಿಷ್ಠೂರವಾದಿ. ಪ್ರಮುಖವಾಗಿ RSS ಹಿಂದುತ್ವದ ವಿಚಾರವನ್ನ, ಭಾರತೀಯ ಜನತಾ ಪಾರ್ಟಿಯನ್ನ ಮೋದಿಯವರ ಮನಬಂದಂತೆ ಬೈದು ಮಾಡಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಎಲ್ಲವೂ ಕೂಡ ಮಾಡಿರುವಂಥದ್ದು ಈ ಬಿ.ಕೆ. ಹರಿಪ್ರಸಾದ್ರು. ಅವರೀಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಸಾರಥ್ಯದಲ್ಲಿ 2028ಕ್ಕೆ ಪಕ್ಷ ಎದುರಿಸಬೇಕಾಗುತ್ತೆ ಚುನಾವಣೆಯನ್ನ, ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವಂಥ ಜವಾಬ್ದಾರಿಯಲ್ಲಿ ಬಿ.ಕೆ. ಹರಿಪ್ರಸಾದ್ ಇದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಪ್ರತಿ ಬಾರಿಯೂ ಕೂಡ ಹಿಂದೂ ಧರ್ಮವನ್ನು ಹೀಯಾಳಿಸೋದು, ಹಿಂದೂ ಧರ್ಮದವರನ್ನ, ಹಿಂದುತ್ವವನ್ನು ಹೀಯಾಳಿಸೋದು, ಮಾತಾಡೋದು, ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸುವಂತಹ ಕೆಲಸ ಮಾಡಿದ್ದಾರೆ. ಮತ್ತೊಂದೆಡೆ ಪ್ರಿಯಾಂಕ್ ಖರ್ಗೆ, ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿದ್ದಾರೆ. ಈಗ ಈ ಹಿಂದೆಯಿಂದಲೂ ಕೂಡ ಅವರಿಗೆ RSS ಹಿಂದುತ್ವ, ಹಿಂದೂ ಕಾರ್ಯಕರ್ತರು ಇವ್ರನ್ನ ಕಂಡ್ರೆ ಬಹಳ ಕೋಪ. ಅವರ ಮೇಲೆ ಕೇಸ್ಗಳು ಹಾಕೋದು, RSS ಬ್ಯಾನ್ ಮಾಡಬೇಕು, ರಿಜಿಸ್ಟ್ರೇಷನ್, ಇದೇ ವಿಚಾರ ಈಗ ಕಂಟಿನ್ಯೂಟೆಡ್ ಪಾರ್ಟ್. ಈಗ ಗೃಹ ಸಚಿವರಾಗಿದ್ದಾರೆ. ಖಂಡಿತವಾಗಿಯೂ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡ್ತಾರೆ, ಬಿಜೆಪಿ ಅವರನ್ನ, RSS ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಕೇಸ್ಗಳು ಹಾಕಲಾಗುತ್ತೆ, ಇನ್ನೊಂದು ಮತ್ತೊಂದು. ಇವರ ಕಾರ್ಯವೈಖರಿ ಇದೇ ತರ ಇರುತ್ತೆ. ಯಾಕಂದ್ರೆ ಅವ್ರು ಬಂದ ತಕ್ಷಣಕ್ಕೆ RSS ನ ಟಾರ್ಗೆಟ್ ಮಾಡಿ ರಿಜಿಸ್ಟ್ರೇಷನ್ಗೆ ತಾವು ಬೇಕಾದಂತೆ ದಾಖಲಾತಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಈ ಪ್ರಿಯಾಂಕ್ ಖರ್ಗೆ ಅವರ ಹಿಂದುತ್ವದ ವಿರೋಧ ಒಂದ್ ಕಡೆ, ಬಿ.ಕೆ. ಹರಿಪ್ರಸಾದ್ ಅವರ ಹಿಂದುತ್ವದ ವಿರೋಧ ಒಂದ್ ಕಡೆ. ಇದು ಎಲ್ಲೋ ಒಂದ್ ಕಡೆ ಇವರಿಬ್ಬರ ಮಾತು, ಡಿ.ಕೆ. ಶಿವಕುಮಾರ ಹಿಂದುತ್ವದ ಹಾದಿಯ ಇವರ ಅನುಕರಣೆ ಏನಿದೆಯಲ್ಲ, ಇದು ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದು. ಡಿ.ಕೆ. ಶಿವಕುಮಾರ್ ಹಿಂದುತ್ವದ ಪರವಾಗಿ, ಹಿಂದೂ ಧರ್ಮದ ಪರವಾಗಿ ಹೇಳಿಕೆಗಳು ಕೊಡೋದು, ಕೆಲಸಗಳು ಮಾಡೋದು. ಮತ್ತೊಂದೆಡೆ ಬಿ.ಕೆ. ಹರಿಪ್ರಸಾದ್ ಅವರು, ಪ್ರಿಯಾಂಕ್ ಖರ್ಗೆ ಅವರು ಹಿಂದುತ್ವವನ್ನು ವಿರೋಧಿಸಿ, ಹಿಂದೂ ಧರ್ಮವನ್ನು ವಿರೋಧಿಸಿ ಮಾಡುವಂತಹ ಕೆಲಸಗಳು, ಕೊಡುವಂತಹ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಚಿಂತೆ ಈಗ CM ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆ. ಈಗ ಡೆಲ್ಲಿಯಲ್ಲಿ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಬಿ.ಕೆ. ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ದೂರನ್ನ ಕೊಡ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ, ವರಿಷ್ಠರಿಗೆ ಇವರಿಬ್ಬರ ಮೇಲೆ ದೂರು ಸಲ್ಲಿಸಬಹುದು ಡಿ.ಕೆ. ಶಿವಕುಮಾರ್ ಅವರು. ಇವರು ಹಿಂದುತ್ವವನ್ನು ವಿರೋಧಿಸ್ತಾ ಮಾಡುವಂತ ಕೆಲಸಗಳು, ಕೊಡುವಂತ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅವ್ರು ಬಾಯಿ ಮುಚ್ಕೊಂಡು ಇರೋ ತರದಲ್ಲಿ ನೀವು ನೋಡ್ಕೊಳ್ಳಿ, ಅವ್ರಿಗೊಂದು ಆದೇಶವನ್ನು ಕೊಡಿ ಅನ್ನುವಂಥ ಒಂದು ಕಂಪ್ಲೇಂಟ್ ಅನ್ನ, ದೂರನ್ನ ಇವರಿಬ್ಬರ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದ್ರೆ ಅವರಿಗೆ ಸರಾಗವಾಗಿ ಆಡಳಿತವನ್ನು ನಡೆಸೋದಕ್ಕೆ, ರಾಜ್ಯಭಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗಲ್ಲ. ಇವರಿಬ್ಬರ ಕಿತಾಪತಿಯಲ್ಲಿ ನಮಗೆ ನಷ್ಟ ಆಗತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಹೀಗಾಗಿ ಇದನ್ನ ತಾವು ಕಡಿವಾಣ ಹಾಕಬೇಕು, ಅವರಿಬ್ಬರಿಗೆ ಸೂಚನೆ ಕೊಡಬೇಕು ಅನ್ನುವಂಥ ದೂರನ್ನ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರ ಮೇಲೆ ಹೈಕಮಾಂಡ್ ವರಿಷ್ಠರ ಜೊತೆ ಮಾತಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. CM ಒಂದ್ ಕಡೆ, ಇನ್ನಿಬ್ರು ಒಂದ್ ಕಡೆ ಆಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲ್ಲ, ಇರೋದೊಂದ್ ಕಡೆ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಇದೆಲ್ಲವನ್ನೂ ಕೂಡ ಗಮನ ಹರಿಸಿ ಎಳೆದು ತೂಗಿ ಹೈಕಮಾಂಡ್ ನಾಯಕರು ಕೂಡ ಇವರಿಬ್ಬರಿಗೆ ಏನಾದರೂ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತು ಇವರಿಬ್ಬರಿಗೆ ಏನಾದರೂ ಸೂಚನೆಯನ್ನು, ಆದೇಶವನ್ನು ಕೊಡ್ತಾರಾ, ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.